ಅತ್ಗೆ, ದುರ್ಗಾತ್ಗೆ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಕರೆದ್ರೂ ಕೇಳಿಸ್ತಿಲ್ವಾ ನಿಮ್ಗೆ? ಏನಾದ್ರೂ ಟೆನ್ಷನ್? ಹಾಗೇನೂ ಇಲ್ಲ. ನೀವೇನೂ ಇಲ್ಲ ಅಂದ್ರೂ ನನಗೆ ಅರ್ಥ ಆಗತ್ತೆ. ಹಿತ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೌದು, ಏನೇನೋ ಆಗೋಯ್ತು. ಪಾಪ ಪುಟ್ ಮೇಡಮ್ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತುಂಬಾ ಸೆನ್ಸಿಟಿವ್. ಅದಕ್ಕೆ ಹೋದ್ಮೇಲಿಂದ ಯಾವ ವಿಚಾರಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳೋದೇ ಕಷ್ಟ ಆಗಿದೆ. ಇಲ್ಲ ಶಾನ್ವಿ, ಪುಟ್ ಮೇಡಮ್ಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಳ ಮನಸ್ಸಿಗೆ ನಾನು ಯಾವತ್ತೂ ನೋವು ಮಾಡಿರೋಳೆ ಅಲ್ಲ. ಅಂಥದ್ರಲ್ಲಿ ನನ್ನಿಂದ ಅವಳಿಗೆ ಇಷ್ಟು ದೊಡ್ಡ ಆಘಾತ ಆಗಿದೆ ಅಂದ್ರೆ ನನ್ನ ಮನಸ್ಸಿಗೆನೆ ಒಂಥರ ಹಿಂಸೆ ಆಗ್ತಿದೆ. ಇದ್ರಲ್ಲಿ ನಿಮ್ ತಪ್ಪೇನಿದೆ? ಡ್ಯಾಡ್ ಯಾವಾಗ್ಲೂ ಹೇಳ್ತಿರ್ತಾರೆ, ಏನಾಗ್ಬೇಕು ಅಂತಿರುತ್ತೋ ಅದೇ ಆಗತ್ತೆ. ವಿಷಯದಲ್ಲೂ ಹಾಗೆ ಆಗಿದೆ. ಆದ್ರೆ ಪುಟ್ ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಾ? ಅಣ್ಣ ಮಾಯಿನ ಮದ್ವೆ ಆಗಿದ್ರು ಸಿಚುಯೇಷನ್ ಏನ್ ಬೆಟರ್ ಆಗ್ತಿರ್ಲಿಲ್ಲ. ಅವಳಿಗಿನ್ನೂ ಹರ್ಟ್ ಆಗ್ತಿತ್ತು. ಅವಳಿಗೆ ಮಾಯಿನ ನೆರಳ್ಕೊಂಡ್ರೂ ಆಗಲ್ಲ. ಆದ್ರೆ ಅವಳಿಗೆ ನಿಮ್ಮ ಮೇಲೆ ಗೌರವ ಇದೆ. ಇವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು ಅಷ್ಟೇ. ನಾವ್ ಇಷ್ಟಪಡೋರ್ ಮೇಲೆ ಒಂದೊಂದ್ಸಲ ನಾವು ಕೋಪ ಮಾಡ್ಕೋತೀವಲ್ವಾ? ಇಲ್ಲ ಶಾನ್, ಪುಟ್ ಮೇಡಮ್ಗೆ ನನ್ನ ಮೇಲಾಗಿರೋ ಬೇಜಾರು ಯಾವತ್ತೂ ಕಡಿಮೆ ಆಗಲ್ಲ ಅಂತ ನಂಗೆ ಅನಿಸ್ತಿದೆ. ನೀವ್ ಯಾಕೆ ಹಾಗೆ ಅನ್ಕೊಂತೀರಾ? ಚಿಕ್ಕ ಮಕ್ಳ ಮನ್ಸು ಎಷ್ಟೇ ಸೆನ್ಸಿಟಿವ್ ಆದ್ರೂ ಅದನ್ನೆಲ್ಲ ಬೇಗ ಮರೀತಾರೆ. ಹಿತಾನೂ ಅಷ್ಟೇ, ಅವಳಿಗೂ ಸ್ವಲ್ಪ ಟೈಮ್ ಬೇಕು. ಅವಳು ಮೊದಲಿನ ಥರ ಆಗ್ತಾಳೆ. ಅವಳಿಗೆ ಈಗಲೂ ನಿಮ್ಮ ಮೇಲೆ ಪ್ರೀತಿ ಇದ್ದೇ ಇದೆ. ದುರ್ಗಾ, ದುರ್ಗಾ, ನಾನು ನಿನ್ನ ಜೀವಂತವಾಗಿ ಉಳಿಸಲ್ಲ. ಯು ವಿಲ್ ಡೈ ಟುಡೇ. ಮಾಯಾ, ಏನ್ ಮಾಡ್ತಿದ್ಯಾ? ದಿಸ್ ಇಸ್ ಟೂ ಮಚ್. ನೋ Maya, please calm down. Drop the gun. ಯು ಹ್ಯಾವ್ ಟು ಡೈ ದುರ್ಗಾ. Maya, ಬೇಡ Maya. ಮಾಯಾ ಮೇಡಮ್, ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಗೊತ್ತು ನಿಮಗೆ ಕೋಪ ಬಂದಿದೆ ಅಂತ, ಅದು ಸಹಜ ಕೂಡ. ಆದ್ರೆ ದಯವಿಟ್ಟು ನನ್ನ ನಂಬಿ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನೇನು ಮಾಡಿಲ್ಲ. ಸ್ಟಾಪ್ ಇಟ್. ಜಸ್ಟ್ ಸ್ಟಾಪ್ ಇಟ್ ದುರ್ಗಾ. ಮಾತಾಡ್ಬೇಡ. ನಾನ್ ಕಂಡಿದ್ದ ಕನ್ಸನ್ನ ಕೊಂದಿರೋ ಕ್ರಿಮಿನಲ್ ನೀನು, ಮರ್ಡರ್ ನೀನು. ನನ್ನಿಂದ ನನ್ನ ಹೋಪ್ಸ್ನ, ನನ್ನ ಫ್ಯೂಚರ್ನ ಕಿತ್ಕೊಂಡಿದ್ಯಾ. ಇನ್ಮೇಲೆ ನಿನ್ಗೆ ಬದುಕೋ ಅಧಿಕಾರ ಇಲ್ಲ ದುರ್ಗಾ. ಐ ವಿಲ್ ಕಿಲ್ ಯು. ಸರ್, ನನ್ನನ್ನು ಸಾಯಿಸೋದ್ರಿಂದ ನಿಮಗೆ ಸಮಾಧಾನ ಆಗುತ್ತೆ ಅಂದ್ರೆ ನನ್ನನ್ನು ಸಾಯಿಸ್ಬಿಡಿ. 1 ಇಂಚು ಕೂಡ ನಾನು ಕದಲೋದಿಲ್ಲ. ಹೀಗೆ ನಿಂತಿರ್ತೀನಿ. ನನ್ನನ್ನು ಸಾಯಿಸಿ ನಿಮ್ಮ ಕೋಪನ ತಣ್ಣಗೆ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದೀರಾ ನೀವು? Durga, are you crazy? Maya. ಅಯ್ಯೋ ಬೇಡ ದುರ್ಗಾ, ಮಾಯ ನಿಜವಾಗ್ಲೂ ನಿನ್ನ ಸಾಯಿಸ್ಬಿಡ್ತಾಳೆ. ದೊಡ್ಡ ಸೈಕೋ ಅವಳು.
Maya, are you mad? Yes, yes I am. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಶರತ್? ನನ್ನ ಫ್ಯೂಚರ್ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ನಾನು, ಎಲ್ಲ ಹಾಳಾಗೋಯ್ತು. ನನ್ನ ಹೋಪ್ಸ್, ನನ್ನ ಡ್ರೀಮ್ಸ್ ಎಲ್ಲ ಡಿಸ್ಟ್ರಾಯ್ ಆಗೋಯ್ತು. Maya, please calm down. ಹೌ ಶರತ್, ಹೌ? ಅಲ್ಲ, ಎಲ್ಲಿ ತಪ್ಪಾಯ್ತು ಹೇಳಿ? ನಾನು ಕನ್ಸ್ಕೊಂಡಿದ್ದಪ್ಪ, ನಾನು ಆಸೆ ಪಟ್ಟಿದ್ದಪ್ಪ. ನಮ್ಮ ಮದುವೆಗೆ ಎಷ್ಟೆಲ್ಲ ಆಬ್ಸ್ಟಿಕಲ್ಸ್ ಬಂತು, ಆದ್ರೆ ಅದನ್ನಷ್ಟನ್ನು ಫೇಸ್ ಮಾಡಿ ಹಸೆ ಮನೆ ಮೇಲೆ ಕೂತ್ರೆ ಈ ದುರ್ಗ ಬಂದು ಅದನ್ನೆಲ್ಲ ಹಾಳು ಮಾಡ್ಬೇಕಾ? ಹೌ ಡೇರ್ ಶಿ ಇಸ್! Maya, I completely understand what you are going through. ಆದ್ರೆ ನಿನಗೇನು ಹರ್ಟ್ ಆಗಿದೆ ಅಂತ ನೀನು ಮತ್ತೊಬ್ಬರನ್ನ ಸಾಯಿಸೋ ಯೋಚನೆ ಮಾಡ್ಬೋದಾ? ಇದು ಸರಿನಾ? ಪ್ಲೀಸ್ ಹ್ಯಾವ್ ಸಮ್ ಪೇಷನ್ಸ್. ಸಮಾಧಾನ ಆಯ್ತಾ? ಮಾಯನ್ ಕನ್ಸನ್ನ ಚೂರ್ ಚೂರ್ ಮಾಡಿ ನಿನ್ ಮನ್ಸಿಗೆ ಖುಷಿ ಸಿಕ್ತಾ? ಏಯ್, ನಮ್ ಎಲ್ಲರ ನೆಮ್ಮದಿನೂ ತಿಂದಾಕಿರೋ ರಾಕ್ಷಸಿ ಕಣೆ ನೀನು. ನಮ್ಮ ಮನೇನೆ ಮುರಿದು ಹಾಕ್ಬಿಟ್ಟಿಲೆ. ಇಲ್ಲ, ನಿನ್ನಂಥವಳು ಇನ್ನು ಒಂದು ಕ್ಷಣನೂ ಈ ಮನೇಲಿ ಇರ್ಕೂಡ್ದು. ನಡಿಯೇ, ನೀನಿಲ್ಲಿದ್ರೆ ನಮಗೆ ಯಾರಿಗೂ ನೆಮ್ಮದಿ ಇರಲ್ಲ. ಬಂದಾಗಿಂದ ಬರೀ ಇದೇ ಆಗೋಯ್ತು. ಗಲಾಟೆ ಗಲಾಟೆ ಗಲಾಟೆ.